ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಮುಂದೆ ಬನ್ನಿ ಟಿಕೆಟ್ ಟಿಕೆಟ್ ಕಮಾನ್ ಟಿಕೆಟ್ ಟಿಕೆಟ್. ಇವತ್ತು ಬಸ್ ಕಂಡಕ್ಟರ್ ಆಗ್ತಿದ್ದಾರೆ ನಮ್ಮ ಸಿಎಂ ಸಿದ್ದರಾಮಯ್ಯ. ಯಾಕಂದ್ರೆ 500 ಕೋಟಿ ಉಚಿತ ಟ್ರಿಪ್ಗಳನ್ನು ಮಹಿಳೆಯರು ಶಕ್ತಿ ಯೋಜನೆಯಡಿ ಈಗಾಗಲೇ ಪ್ರಯಾಣ ಮಾಡಿದ್ದಾರೆ. ಈ ಸಂಭ್ರಮಾಚರಣೆಗೆ ಸರ್ಕಾರ ರೆಡಿಯಾಗಿದೆ. ಇವತ್ತು ಏನು 2023 ಜೂನ್ 11ಕ್ಕೆ ಆರಂಭವಾಯಿತು ಶಕ್ತಿ ಯೋಜನೆ, ಆ ಯೋಜನೆ ಆರಂಭ ಆದಾಗಿನಿಂದ 500 ಕೋಟಿ ಟ್ರಿಪ್ಪನ್ನು ಮಹಿಳೆಯರು 2 ವರ್ಷಗಳಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಉಚಿತ ಟ್ರಿಪ್ಗಳನ್ನು ಸರ್ಕಾರಿ ಬಸ್ಗಳಲ್ಲಿ ನಿತ್ಯ 1 ಕೋಟಿಗೂ ಹೆಚ್ಚಿನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ಇದರಲ್ಲಿ 80 ಲಕ್ಷ ಮಹಿಳೆಯರು ಸರಾಸರಿ 20 ಲಕ್ಷ ಟಿಕೆಟ್ಗಳನ್ನು ಪ್ರತಿದಿನ ಪಡ್ಕೋತಾ ಇದ್ದಾರೆ. ಹಾಗಾಗಿ ಯೋಜನೆ ಆರಂಭವಾದ 2 ವರ್ಷದಲ್ಲಿ 500 ಕೋಟಿ ಟಿಕೆಟ್ ವಿತರಣೆ ದಾಖಲೆಯಾಗಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರ ಮಾಡಿರುವಂತಹ ವೆಚ್ಚ 12,500 ಕೋಟಿ. ಹಾಗಾಗಿ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಸಿಹಿ ವಿತರಣೆಗೆ ಕೂಡ ರೆಡಿಯಾಗಿದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ 2.5 ವರ್ಷವನ್ನ ಪೂರೈಸ್ತಾ ಇರುವಂತಹ ಸಂಭ್ರಮದಲ್ಲಿ ಇಲ್ಲಿ ಶಕ್ತಿಯ ಮೂಲಕ ಜನರಿಂದ, ಅದರಲ್ಲೂ ಮಹಿಳೆಯರ ಮತಗಳನ್ನು ಸೆಳೆಯುವ, ಚುನಾವಣೆಗೆ ಮಹಾಶಕ್ತಿಯನ್ನು ಗಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಸಹಜವಾಗಿ ಮಾಡುತ್ತೆ. ಯಾಕೆಂದರೆ 12,500 ಕೋಟಿಯನ್ನು ವಿನಿಯೋಗಿಸಲಾಗಿದೆ. ರಾಜ್ಯಾದ್ಯಂತ ಮಹಿಳೆಯರು ಉಚಿತ ಪ್ರಯಾಣವನ್ನು ಸರ್ಕಾರಿ ಬಸ್ಗಳಲ್ಲಿ, ಸಾಮಾನ್ಯ ಬಸ್ಗಳಲ್ಲಿ ಮಾಡಿದ್ದಾರೆ. ಈ ಸಂಭ್ರಮವನ್ನು ಆಚರಿಸೋದಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಬಸ್ ಕಂಡಕ್ಟರ್ ಆಗಿ ಇವತ್ತು 500ನೇ ಕೋಟಿಯ ಟ್ರಿಪ್ ಏನಿದೆ ಆ ಒಂದು ಮಹಿಳೆಗೆ ಟಿಕೆಟನ್ನು ಕೊಡ್ತಾರೆ. ಸರ್ಕಾರ ಇದನ್ನು ಅಂದರೆ BMTC ವತಿಯಿಂದ ಕುಮಾರ ಪಾರ್ಕ್ ಈಸ್ಟ್ ಬಳಿ ವಿಂಡ್ಸರ್ ವೃತ್ತದಲ್ಲಿ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಒಂದು ಸಂಭ್ರಮಕ್ಕೆ ಸರ್ಕಾರ ಬಹಳ ದೊಡ್ಡ ರೀತಿಯಲ್ಲಿ ಜನರನ್ನು ಸೆಳೆಯೋದಕ್ಕೆ, ಅಂದರೆ ನೋಡಿ ನಾವು ಕೊಟ್ಟಿರುವಂಥ ಉಚಿತ ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಅಂಥೇಳಿ ದೊಡ್ಡ ಸಂಭ್ರಮಾಚರಣೆ ಮಾಡ್ತಾ ಇದೆ. ಕಂಡ್ಕಂಡಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದೆ. ಆದರೆ ಸ್ವಲ್ಪ ಬಸ್ಗಳ ಸಂಖ್ಯೆಯನ್ನು ಚೆನ್ನಾಗಿ ಮಾಡೋದ್ರ ಜೊತೆಗೆ, ಅಂದರೆ ಎಲ್ಲ ಕಡೆಗಳಿಗೂ ಬಸ್ ಸಿಗೋ ಹಾಗೆ, ಪ್ರತಿ ವೀಕೆಂಡ್ ಬಂತು ಅಂತ ಅಂದರೆ ಉಚಿತ ಬಸ್ ಇದೆ ಅನ್ನೋ ಕಾರಣಕ್ಕೆ ಮಹಿಳೆಯರು ಹೆಚ್ಚೆಚ್ಚು ಪ್ರಯಾಣ ಮಾಡ್ತಾರೆ. ಅದರಲ್ಲೂ ಕೂಡ ಹೆಚ್ಚು ಈ ಧಾರ್ಮಿಕ ಸ್ಥಳಗಳೇನಿದ್ದಾವೆ, ಸುಬ್ರಹ್ಮಣ್ಯ ಧರ್ಮಸ್ಥಳ, ಈ ಮಂಗಳೂರು ಭಾಗಗಳಿಗಾಗಿರ್ಬೋದು, ಇಲ್ಲ ಸಿಗಂದೂರು ಆಗಿರ್ಬೋದು ಈ ಭಾಗದಲ್ಲಿ, ಅಥವಾ ಬೆಳಗಾವಿ ಸವದತ್ತಿ ಯಲ್ಲಮ್ಮನ ಕ್ಷೇತ್ರ ಇರ್ಬೋದು, ಅಥವಾ ಮೈಸೂರು ನಂಜುಂಡೇಶ್ವರ, ನಂಜನಗೂಡು, ಈ ಎಲ್ಲ ಕ್ಷೇತ್ರಗಳು ಸೇರಿದಂತೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ, ಪ್ರವಾಸಿ ತಾಣಗಳ ಕಡೆಗೆ ಹೆಚ್ಚಿನ ಜನ ಹೋಗ್ತಾರೆ. ಅಲ್ಲಿ ಬಸ್ಗಳ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು. ಅದೊಂದು ಬೇಡಿಕೆ ಅಂತೂ ಇದ್ದೇ ಇದೆ. ಅದನ್ನು ಪೂರೈಸೋದಕ್ಕೆ ಸರ್ಕಾರ ಪದೇ ಪದೇ ವಿಫಲ ಆಗ್ತಾ ಇದೆ. ಈ ಸಂಭ್ರಮಾಚರಣೆ ಜೊತೆಗೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ಹೆಚ್ಚಿನ ಬಸ್ಗಳನ್ನು ಕೊಟ್ಟರೆ ಬಹಳ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ಬರೀ ಸಂಭ್ರಮಾಚರಣೆಯಿಂದ ಜನ ಖುಷಿ ಪಡೋದಿಲ್ಲ. ಉಚಿತ ಕೊಟ್ಟರೆ ಸಾಲಲ್ಲ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಜನರ ಬೇಡಿಕೆ.